ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಏನು ಅಂತೇಳಿ ವಿಡಿಯೋ ಮಾಡಲಿ ತೋರಿಸ್ತೀನಿ ರೀ ನಿಮಗೆಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ವಿಡಿಯೋ ಹೊಸದಂಗೆ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂತ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು. ಬರ್ರಿ ಈಗ ಸ್ಟಾರ್ಟ್ ಮಾಡಮ್ಮ ಈ ವಿಡಿಯೋ ಏನು ಅಂತ ಹೇಳಿಬಿಟ್ಟು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡೇನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಈಗ ಸ್ಟಾರ್ಟ್ ಮಾಡಮ್ಮ ಈ ವಿಡಿಯೋನ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಅತ್ತಿ ಏನೋ ಮಾಡ್ಲತ್ತಾರ ರೀ. ಏನು ಮಾತಿದೆ ಈಗ? ಏನು ತತ್ತಿ ಬಿರಿಯಾನಿ, ಎಗ್ ಬಿರಿಯಾನಿ ನೋಡ್ರಿ. ಅಂಡಿ ಎಲ್ಲ ಕುದಿಸಿಕ್ಕ್ಯಾರ ಫ್ರೆಂಡ್ಸ್. ಕೊಬ್ಬರಿನೂ ಹುರಿದಿಕ್ಕ್ಯಾರ. ಬಿರಿಯಾನಿ ಮಾಡ್ತಾರಂತ್ರಿ, ಎಗ್ ಬಿರಿಯಾನಿ. ಇವತ್ತು ಮಟನ್ ತಂದ್ಕೊಂಡಾರ ಫ್ರೆಂಡ್ಸ್. ನಾನು ನಮ್ಮ ಅತ್ತಿ ಮಟನ್ ಅದು ಉಂಬಲ್ರಿ, ಮಟನ್ ಚಿಕನು ಅಂಡಿ ಉಂತೀವಿ. ಹಂಗಂತೇಳಿ ನಮ್ಮಿಬ್ಬರಿಗೋಸ್ಕರ ಎಗ್ ಬಿರಿಯಾನಿ, ಅವರಿಗೋಸ್ಕರ ಮಟನ್ನು ಪಲ್ಯ ರೊಟ್ಟಿ ರೀ ಫ್ರೆಂಡ್ಸ್. ನೋಡಿರಿ ಈಗ ಹೆಂಗೆ ಮಾಡ್ತಾರೆ ಎಗ್ ಬಿರಿಯಾನಿ ಅಂತೇಳಿ ನಾನು ನಿಮಗೆಲ್ಲ ತೋರಿಸ್ತೀನಿ ರೀ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಫ್ರೆಂಡ್ಸ್. ನೋಡಿರಿ, ನಮ್ಮ ಆಶು ಒಂದು ಶಾರ್ಟ್ ವೀಡಿಯೋ ಮಾಡು ಅಂದರು, ಚಾಕ್ಲೇಟ್ ಕುಡಿಸ್ಬೇಕಂತ ಕೇಳಿದ್ರಿ. ಅದಕ್ಕೆ ಶಾರ್ಟ್ ವೀಡಿಯೋ ಮಾಡೀನಿ. ಚಾಕ್ಲೇಟ್ ಕುಡ್ಸೋತನ ಬಿಟ್ಟಿಲ್ಲ ನೋಡಿರಿ. ಹೋಗಿ 2 ಚಾಕ್ಲೇಟ್ ತೊಗೊಂಡು ಬಂದಾನ. ಯಾರು ಇಸ್ಕೊಟ್ರ? ಪಪ್ಪ ಇಸ್ಕೊಟ್ರ. ಥೋಡೆ ತಿನ್ನೋ. ಎಗ್ ಬಿರಿಯಾನಿ ಫ್ರೆಂಡ್ಸ್. ನೋಡ್ರಿ ಉಳ್ಳಾಗಡ್ಡಿ ಕರ್ಕೊಲತ್ತಾರ್ರಿ ಚಂದ ಎಣ್ಣೆಗ. ಅವು ಸ್ವಲ್ಪ ಕುರುಮಾಗಿ ಬರ್ಬೇಕು ಅಂದ್ರೆ ಬಿರಿಯಾನಿ ಮಾಡೋದು ಚಂದ ಆಗ್ತಾವ. ನೋಡ್ರಿ ಉಳ್ಳಾಗಡ್ಡಿ ಎಷ್ಟು ಕ್ರಂಚಿ ಆಗ್ಯಾವ ಅಂತ ಹೇಳ್ಬಿಟ್ಟು ಈ ಥರ ಹೊಡ್ಕೊಂಡು ಇಕ್ಕೊಂಡಾರ್ರಿ ಬಿರಿಯಾನಿ ಮಾಡ್ಲಕ್ಕ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಬಿರಿಯಾನಿ ಮಾಡ್ಲಕ್ಕ ಹಸಿ ಖಾರ ಕುಟ್ಕೊಂಡು ಬಂದಾರ. ಇಲ್ಲಿ ನೋಡ್ರಿ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈ ಥರ ಉದ್ದುದ್ದಕ್ಕೆ ಸಿಳ್ಳಿ, ಹಾಗೆ ಥೋಡೆ ಉದ್ದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಕ್ಕೊಂಡಾರ್ರಿ. ಇದ್ರೊಳಗೆ ಅಂಡಿ ಎಲ್ಲ ಸುಲ್ಕೊಂಡು ಇಕ್ಕೊಂಡಾರ ನೋಡ್ರಿ. ಇದ್ರೊಳಗೆ ಅಕ್ಕಿ ತೊಳ್ಕೊಂಡು ಇಕ್ಕೊಂಡಾರ್ರಿ. ಈಗ ಅನ್ನ ಮಾಡ್ಲಕ್ಕ ಫ್ರೆಂಡ್ಸ್. ಈಗ ನೋಡ್ರಿ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಳ್ಗೆ ಇಕ್ಕೊಂಡಾರ್ರಿ. ಅದ್ರೊಳಗೆ ಎಣ್ಣೆ ಹಾಕ್ಕೊಂಡಾರ್ರಿ. ಹಾಗೆ ಥೋಡೆ ಅರ್ಶಿನ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಹಾಕ್ಕೊಂಡಾರ್ರಿ ಕಲರ್ಗೋಸ್ಕರ. ಅದ್ರೊಳಗೆ ಎಗ್ ಕರಿತಾರಂತ್ರಿ. ಈಗ ಈಗ ನೋಡ್ರಿ ಎಣ್ಣೆ ಕಾಯ್ದಿದ್ರಿ. ಒಂದು ಅಂಡಿ ಆ ಥರ ಹಳ್ಳಕ್ಕೆ ಬಿಟ್ಕೋಬೇಕ್ರಿ. ಸ್ವಲ್ಪ ಲೈಟಾಗಿ ಕರ್ಕೋಬೇಕು ಫ್ರೆಂಡ್ಸ್. ಗೋಲ್ಡನ್ ಬ್ರೌನ್ ಕಲರ್ ಅಂತಾರಲ್ರಿ, ಆ ಥರ ಆಗೋವರೆಗೂ ಕರ್ಕೋಬೇಕು. ನೋಡ್ರಿ ಆಲ್ರೆಡಿ ಕಲರ್ ಚೇಂಜ್ ಆಗ್ಯದ. ಫ್ರೆಂಡ್ಸ್ ನೋಡ್ರಿ ಈ ಥರ ಚಂದ ಫ್ರೈ ಆಗ್ಬೇಕು ರೀ. ನೀವು ನೋಡ್ತಿರ್ಬೋದು ಎಷ್ಟು ಫ್ರೆಂಡ್ಸ್. ನೋಡ್ರಿ ಈ ಥರ ಚಂದ ಫ್ರೈ ಆಗ್ಬೇಕ್ರಿ. ಈಗ ತಕ್ಕೊಳತ್ತಾರ. ನಾವು ಯಾವ ಬೊಗಣೆ ಮಸಾಲೆ ಎಲ್ಲ ಕಲ್ಸ್ಕೊತೇವೆ ನೋಡ್ರಿ, ಅದೇ ಬೊಗಣೆಗೆ ಹಾಕೊಳತ್ತಾರ ರೀ ಡೈರೆಕ್ಟಾಗಿ. ನೋಡ್ರಿ ಊದಿರೋ ಎಗ್ನು ಅದೇ ಥರ ಚಂದ ಕರ್ಕೊಂಬರ್ತಾರ್ರಿ. ನೋಡ್ರಿ ಈಗ ಇದು ಅಂಡಿ ಹಾಕೊಂಡಾರಲ್ರಿ, ಅದ್ರೊಳಗೆ ಹಸಿ ಖಾರ ಹಾಕ್ಲತ್ತಾರ. ನೋಡ್ರಿ ಒಂದು 4 ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಥರ ಸಿಳ್ಕೊಂಡು ಇಕ್ಕೊಂಡಾರ್ರಿ. ಈಗ ಕೆಂಪು ಮೆಣಸಿನ್ಕಾಯಿ ಖಾರ ಹಾಕೊಲತ್ತಾರ ಫ್ರೆಂಡ್ಸ್. 2 ಚಮಚ, ಒಂದು 4 ಚಮಚ ಒಣಮೆಣ್ಸಿನ್ಕಾಯಿ ಖಾರ ಹಾಕೊಲತ್ತಾರ ರೀ. ಯಾಕಂದ್ರೆ ಥೋಡೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಯಾರ, ಹಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಯಾರಲ್ರಿ. ಸ್ಪೈಸಿಯಾಗಿ ಚಂದ ಆಯ್ತದ ಫ್ರೆಂಡ್ಸ್ ಬಿರಿಯಾನಿ. ಈಗ ನೋಡ್ರಿ 1 ಚಮಚದಷ್ಟು ಹಾಕ್ತಿ ಅಲ್ಲ ಬೆಳಗಡ್ಡಿ ಪೇಸ್ಟ್, 1 ಚಮಚದಷ್ಟು ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ಲತ್ತಾರ ಫ್ರೆಂಡ್ಸ್. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು 1-2 ಚಮಚದಷ್ಟು ಹಾಕ್ಲತ್ತಾರ್ರಿ. ಹಾಗೆ ಸ್ವಲ್ಪ ಅರಿಶಿನ ಫ್ರೆಂಡ್ಸ್, ಒಂದು ಅರ್ಧ ಚಮಚದಷ್ಟು ಅರಿಶಿನ. ನೋಡ್ರಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಫ್ರೆಂಡ್ಸ್.
ನೋಡಿರಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಾರ, ಗಟ್ಟಿ ಮೊಸರು. ಇಲ್ಲಿ ನೋಡಿರಿ ಹಾಗೆ ನಿಂಬಿಕೆ ಬೇಕಂತ ಒಂದು 2 ನಿಂಬಿಕೆನ ಕಟ್ ಮಾಡಿಬಿಟ್ಟು ರಸ ಹಿಂಡ್ಕೊಂಡು ಇಕ್ಕೊಳತ್ತಾರ. ಈಗ ನೋಡಿರಿ ಪೂರ್ತಿ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ ಈ ಥರ ಚಂದ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಒಂದು ಹಿಡಿಯಷ್ಟು ಕೊತ್ತಂಬರಿನ ಈ ಥರ ಕಟ್ ಮಾಡಿಬಿಟ್ಟು ತೊಗೊಂಡಾರಿ. ಅದಕ್ಕೆ ಚಂದ ತೊಳ್ಕೊಳತ್ತಾರ. ಒಂದು 5 ರೂಪಾಯಿ ಒಂದೇ ಅಕ್ಕ. ಈಗ ನೋಡ್ರಿ ಚಂದ ಬರೀ ಕಟ್ ಮಾಡ್ಕೊಂಡು ಹಾಕೋಬೇಕ್ರಿ. ಅಲ್ಲ ಯಾವ ಇವನ ಕೈ ತಗೊಂಡಿದ್ದೀರ ಆ ಪಾ ಹಿಡಿದ್ರೆ ಹಂಗೆ ಬಿಡ್ತಾರೆ, ಇದ್ಲಕ್ಕೆ ಬಿಡ್ತಾರಲ್ಲ ನಿಮ್ಗೆ ಆಯ್ತು ಒಟ್ಟೆ. ಫ್ರೆಂಡ್ಸ್ ನೋಡ್ರಿ ಫ್ರೈ ಮಾಡಿರೋ ಉಳ್ಳಾಗಡ್ಡಿ ಹಾಕೊಳತ್ತಾರೆ ಈ ಥರ ಮುರಿದ್ಬಿಟ್ಟು. ಜಾಸ್ತಿ ಅಂತ ಹಾಕ್ತಾರೆ ನೋಡ್ರಿ 1-2 ಹಿಡಿಯಷ್ಟು ಈ ಥರ ಮುರಿದ್ಬಿಟ್ಟು ಹಾಕೊಳತ್ತಾರೆ. ಫ್ರೈ ಮಾಡಿಬಿಟ್ಟಿರೋ ಉಳ್ಳಾಗಡ್ಡಿನ ಚಂದ ಮಿಕ್ಸ್ ಮಾಡ್ಬೇಕ್ರಿ. ತಾತ ದುಕಾನ್ಗೆ ಹೋಗ್ಯಾರ, ಬಿಟ್ಟೆ ಹೋಯ್ತಾರೆ ಮತ್ತು ನಿಂಗೆ ಕರ್ಕೊಂಡು ಹೋಗ್ಬೇಕು ಪ್ರತಿ ಸತಿ. ಫ್ರೆಂಡ್ಸ್ ನೋಡ್ರಿ 1-2 ನಿಂಬಿಕೆನ ಹಿಂಡ್ಬಿಟ್ಟು ಅದ್ರ ಹುಳಿ ಹಾಕೊಳತ್ತಾರ್ರಿ. ಈಗ ನೋಡ್ರಿ ಹಸಿಮೆಣ್ಸಿಕಾಯಿ ಕುಟ್ಟಿದಿರ್ತದಲ್ರಿ ಅದು ಜಾರ್ ತೊಗೊದಿ ನೀರು ಸ್ವಲ್ಪ ಒಂದು 2-3 ಚಮಚದಷ್ಟು ಲವಂಗ. ನೋಡ್ರಿ ಒಂದು 4 ಲವಂಗ ಹಾಕ್ಲತ್ತಾರ್ರಿ. ಒಂದು 4 ಇಲೈಚಿ ರೀ. ನೋಡ್ರಿ ಒಂದು 4 ಇಷ್ಟು ಸಣ್ಣ ಸಣ್ಣ ಪೀಸಸ್ಸು ಚಕ್ಕಿ ಹಾಕ್ಲತ್ತಾರ್ರಿ. ಹಾಗೆ ಸ್ವಲ್ಪ ಶಾಜೀರಾ ಫ್ರೆಂಡ್ಸ್. ಖಾಲಿ ಮಿರ್ಚಿ 1-2 ಮೆಣಸು ರೀ. ಫ್ರೆಂಡ್ಸ್ ನೋಡ್ರಿ 1-2 ಪಲಾವ್ ಎಲೆ ರೀ. 3 ಫ್ರೆಂಡ್ಸ್ ನೋಡ್ರಿ ಅನ್ನ ವೈಟ್ ರೈಸ್ ಮಾಡ್ಕೊಳಕ್ಕೆ ಏನು ತೊಗೊದಿಕ್ಕೊಂಡಿವಲ್ರಿ ಅದ್ರಲ್ಲಿ ಸ್ವಲ್ಪ ಶಾಜೀರಾ ಒಂದು ಅರ್ಧ ಚಮಚದಷ್ಟು, ಹಾಗೆ 1-3 ಪಲಾವ್ ಎಲೆ ಹಾಕ್ಲತ್ತಾರ್ರಿ. ಇಲ್ಲ ಅದಾವೇನು ಫ್ರೆಂಡ್ಸ್ ನೋಡ್ರಿ ಇದಕ್ಕೆ ಹೂವು ಅಂತಾರ್ರಿ. ಮಸಾಲೆ ಐಟಮ್ದಾಗೆಲ್ಲ ಸಿಗ್ತದ್ರಿ. ಇವೇನೋ ಗೊತ್ತಾಗ್ಲತ್ತಿಲ್ಲ, ಇದು ಮಸಾಲೆ ಐಟಮ್ದಾಗೆ ಸಿಗ್ತದಂತ ಫ್ರೆಂಡ್ಸ್. ಇದಕ್ಕೆ ಏನಂತಾರಂತ ಗೊತ್ತಿಲ್ಲ ರೀ. ನಮ್ಮ ಅತ್ತೆ ಬಿರಿಯಾನಿ ಮಾಡತ್ತಾರ ಕರೆ ಅದಕ್ಕೆ ಏನಂತಾರ ಅಂತ ಗೊತ್ತಿಲ್ಲ ರೀ. ಫ್ರೆಂಡ್ಸ್ ನೋಡ್ರಿ ಇವೆಲ್ಲ ಮಸಾಲೆ ಹಾಕಿದ್ಮೇಲೆ ಒಂದ್ಸತಿ ತೋರಿಸ್ಕೊಬೇಕ್ರಿ. ಅಪ್ಪಲ್ ಮಾಡಕ್ ಬಾ ಅಂದ ಸಾಕು. ಫ್ರೆಂಡ್ಸ್ ನೋಡ್ರಿ ಸ್ವಲ್ಪ ಪುದೀನ ಹಾಕ್ಲತ್ತಾರಿ ತೊಗೊಂಡ್ಬಿಟ್ಟು. ನೋಡ್ರಿ ಡಬಲ್ ನೋಡ್ರಿ ಏನು ತುಪ್ಪ ಕಮ್ಮಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಅಥವಾ ತುಪ್ಪ ಹಾಕೋಬೇಕು. ನಾನು ಇಲ್ಲಿ ಎಣ್ಣೆ ಹಾಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಫ್ರೈ ಮಾಡಿದ ಎಣ್ಣೆ ಇತ್ತು ಫ್ರೆಂಡ್ಸ್, ಅದು ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಅದೇ ಹಾಕೊಂಡೀನಿ. ಕಾಯ್ದಿದ್ದು ಹಾಕ್ಬೋದು, ಹಸಿದು ಬೇಕು, ಅದೆಲ್ಲ ಹಾಳಾಯ್ತಂತ ಹಾಕಿದೆ. ಫ್ರೆಂಡ್ಸ್ ನೋಡ್ರಿ ಅನ್ನ ರೆಡಿ ಆಗ್ಯದ. ಈಗ ನೋಡ್ರಿ ಗಂಜಿಜ ಅನ್ಕೋಬೇಕ್ರಿ. ಫ್ರೆಂಡ್ಸ್ ನೋಡ್ರಿ ಒಂದು 5 ನಿಮಿಷ ಹಂಗೆ ಫ್ರಿಜ್ನಾಗ ಈಗ ತೊಗೊಂಡಾರಿ. ಹಾಗೆ ಅದ್ರೊಳಗೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಲತ್ತಾರ ಫ್ರೆಂಡ್ಸ್. ಫ್ರಿಜ್ ಇಲ್ಲ ಅಂದ್ರೂ ನಡೀತದ್ರಿ. ಒಂದು 15 ನಿಮಿಷ 20 ನಿಮಿಷ ಹಂಗೆ ನೆನೆಲಕ್ಕೆ ಬಿಡ್ರಿ. ಈ ಥರ ಮಸಾಲೆ ಕಲಿಸ್ಬಿಟ್ಟು ಈಗ ನೋಡ್ರಿ ಅನ್ನ ರೆಡಿ ಆಗ್ಯದ ಫ್ರೆಂಡ್ಸ್. ಈಗ ನೋಡ್ರಿ ಅನ್ನನ ಒಂದೊಂದೇ ಲೇಯರಾಗಿ ಹಾಕ್ಲತ್ತಾರ್ರಿ. ಎಗ್ ದಮ್ ಬಿರಿಯಾನಿ ಅಂತ ಫ್ರೆಂಡ್ಸ್. ಇದು ಯಾವ ಥರ ಮಾಡ್ಬೇಕಂತ ಹೇಳಿ ನೋಡ್ಕೊರಿ, ನೀವು ಕೂಡ ಟ್ರೈ ಮಾಡಿರಿ. ಈಗ ನೋಡ್ರಿ ಒಂದು ಲೇಯರ್ ಹಾಕಿದ್ಮೇಲೆ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಮಾಡಿ ಇರ್ತಾವಲ್ರಿ ಅವು ಹಾಕಬೇಕು. ಹಂಗೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದಿರ್ತದಲ್ರಿ ಅದನ್ನು ಹಾಕಬೇಕು. ಈಗ ನೋಡ್ರಿ ಮತ್ತು ಅದ್ರ ಮೇಲೆ ಒಂದು ಲೇಯರ್ ಹಂಗೆ ಅನ್ನ ಹಾಕಬೇಕು ಫ್ರೆಂಡ್ಸ್.
ನೋಡ್ರಿ ಅನ್ನ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು ಉದುರು ಇನ್ನೊಂದು ಸತಿ ಈಗ ದಮ್ ಇಕ್ತಾರಲ್ರಿ ಅವಾಗ ಮತ್ತು ಇನ್ನೂ ಉದುರು ಆಗ್ತದ ಫ್ರೆಂಡ್ಸ್, ಭಾಳ ಮಸ್ತ್ ಆಗ್ತದ್ರಿ. ಫ್ರೆಂಡ್ಸ್ ನೋಡ್ರಿ ಈಗ ಅನ್ನ ಎಲ್ಲ ಪೂರ್ತಿ ಹಾಕಿದ್ಮೇಲೆ ಇದ್ರ ಮೇಲೆ ಮತ್ತೆ ಥೋಡೆ ಫ್ರೈ ಮಾಡಿ ಉಳ್ಳಾಗಡ್ಡಿ ಇರ್ತಾವಲ್ರಿ ಅವನು ಹಾಕಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಬೇಕ್ರಿ, ಕೊತ್ತಂಬರಿ ಪುದೀನ. ನೋಡ್ರಿ ಈ ಥರ ಎಲ್ಲ ಕಡೆ ಹಾಕಬೇಕು. ಈಗ ನೋಡ್ರಿ ಮತ್ತೆ ಲಾಸ್ಟಿಗೆ ಸ್ವಲ್ಪ ಉಳ್ಳಾಗಡ್ಡಿ ಏನು ಫ್ರೈ ಮಾಡ್ಕೊಂಡು ಇಕ್ಕಿರೋ ಎಣ್ಣೆ ಇರ್ತದಲ್ರಿ ಅದನ್ನು ಹಾಕ್ಲತ್ತಾರ. ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಫುಡ್ ಕಲರ್ ತೊಗೊಂಡ್ರಿ, ಸ್ವಲ್ಪ ಒಂದು ಗಿದ್ದ ಚಮಚನೂ ಇಲ್ಲ ಫ್ರೆಂಡ್ಸ್. ಅದು ನೋಡ್ರಿ ಕಾಸಿರೋ ಗಂಜಿ ಏನು ಇರ್ತದಲ್ರಿ, ಗಂಜಿ ಸ್ವಲ್ಪ ಒಂದು 2 ಚಮಚ ಹಾಕ್ಬಿಟ್ಟು ಕಲರ್ ಮಿಕ್ಸ್ ಮಾಡ್ಕೊಳತ್ತಾರ. ನೋಡ್ರಿ ಈಗ ಎಲ್ಲ ಕಡೆ ಹಾಕಬೇಕು ಫ್ರೆಂಡ್ಸ್. ನೋಡ್ರಿ ಈ ಥರ ಎಲ್ಲ ಕಡೆ ಹಾಕಬೇಕು. ಫ್ರೆಂಡ್ಸ್ ನೋಡ್ರಿ ಸ್ವಲ್ಪ ಗಂಜಿ ತೊಗೊಂಡಾರ್ರಿ, ಹಾಗೆ ನೋಡ್ರಿ ಅದನ್ನು ಸುತ್ತ ಹಾಕೊಳತ್ತಾರ ಈ ಥರ. ಫ್ರೆಂಡ್ಸ್ ನೋಡ್ರಿ ರೊಟ್ಟಿ ಮಾಡೋ ಹಂಚು ತೊಗೊಂಡಾರಿ, ಗ್ಯಾಸ್ ಮೇಲೆ ಇಕ್ಕ್ಯಾರ. ನೋಡ್ರಿ ಅನ್ನ ಎಲ್ಲ ಒಂದು ಲೇಯರ್ ಹಾಕೊಂಡು ಬಂದಾರಲ್ರಿ, ಅದ್ರ ಮೇಲೆ ಸುತ್ತ ಈ ಥರ ಎಣ್ಣೆ ಹಾಕೊಳತ್ತಾರ. 1 ಚಮಚದಷ್ಟು ಎಣ್ಣೆ ಹಾಕ್ಯಾರ ಫ್ರೆಂಡ್ಸ್. ಈಗ ನೋಡ್ರಿ ಹಂಚಿನ ಮೇಲೆ ಇಕ್ಲತ್ತಾರಿ, ಕಾಯ್ದಿರೋ ಹಂಚಿನ ಮೇಲೆ. ಈಗ ಪ್ಲೇಟ್ ಈಗ ನೋಡ್ರಿ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ಲತ್ತಾರ ಫ್ರೆಂಡ್ಸ್. ಎಷ್ಟೂ ಹವಾ ಹೋಗ್ಬಾರ್ದ್ರಿ ಹೊರಗಡೆ, ಆ ಥರ ಇಡಬೇಕು. ನೋಡ್ರಿ ಈ ಥರ ಪೂರ್ತಿಯಾಗಿ ಕವರ್ ಆಗ್ಬೇಕ್ರಿ. ಮೇಲ್ಗಡೆ ನೋಡ್ರಿ ಏನು ಹವಾ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕಲ್ಗಲ್ ಇಕ್ಕ್ಯಾರ. ನೋಡ್ರಿ ಹವಾ ಹೊರಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕಲ್ಗಲ್ ಇಕ್ಲತ್ತಾರ ಫ್ರೆಂಡ್ಸ್ ವಜ್ಜಿಗಾಗಿ. ಫ್ರೆಂಡ್ಸ್ ನೋಡ್ರಿ ಒಂದು 5 ನಿಮಿಷ ಹಂಗೆ ಫುಲ್ ಇಡ್ಬೇಕಂತ್ರಿ ಗ್ಯಾಸಿಂದು ರೀ. ನೋಡ್ರಿ ಫುಲ್ ಅದಾನೆ ಫ್ರೆಂಡ್ಸ್. ಒಂದು 5 ನಿಮಿಷ ಆದಮೇಲೆ ಅಲ್ಲಿಂದ ಫುಲ್ ಮೀಡಿಯಮ್ದಾಗ ಇಕ್ಕೋಬೇಕಂತ್ರಿ. ಟೋಟಲಾಗಿ 10 ನಿಮಿಷ ಇಕ್ಕೋಬೇಕಂತ ಫ್ರೆಂಡ್ಸ್. ನೋಡ್ರಿ ದಮ್ ಇಕ್ಲಕ್ಕೆ ಬಿಟ್ಟು ಒಂದು 10 ನಿಮಿಷ ಆಯಿತು ಫ್ರೆಂಡ್ಸ್. ಈಗ ನೋಡ್ರಿ ತೆಗೆದು ನೋಡ್ಲತ್ತಿದ್ದೇವ್ರಿ. ಎಷ್ಟು ಗಾಳಿನೇ ಹೋಗ್ಬಾರ್ದಂತ ಫ್ರೆಂಡ್ಸ್. ಕೆಲವೊಬ್ರು ಗೋಧಿ ಹಿಟ್ಟೆಲ್ಲ ಮೆತ್ತಾರ್ರಿ ಬೊಗಣಿಗೆ ಸುತ್ತಮುತ್ತ. ನಾವು ಮೇಲ್ಗಡೆ ಅಜ್ಜಿಕ್ಕಿದ್ದೇವ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ನೋಡ್ರಿ ಮಸ್ತ್ ಆಗ್ಯದ್ರಿ. ಮೇಲ್ಗಡೆ ಅಂತೂ ನೋಡ್ಲಕ್ಕೆ ಭಾಳ ಚಂದ ಆಗ್ಯದ ಫ್ರೆಂಡ್ಸ್. ಯಾವಾಗ ನೋಡಿದ್ರೆ ಯಾವಾಗ ಊಟ ಮಾಡಬೇಕು ಅಂತ ಅನಿಸ್ತದ್ರಿ. ನೋಡ್ರಿ ಮಸ್ತ್ ಬೆಂದದ್ರಿ ಒಳಗಡೆ ಅನ್ನ ಎಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ. ನೋಡ್ರಿ ಎಷ್ಟು ಮಸ್ತ್ ಬಂದು ಅಂಥೇಳಿ ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಟ್ರೈ ಮಾಡಿರಿ. ಬರ್ರಿ ಈಗ ಇದ್ರ ಜೊತೆ ಕೋಸಂಬರಿ ಯಾವ ಥರ ಮಾಡಬೇಕು ಅಂಥೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬಿರಿಯಾನಿ ಜೊತೆ ಕೋಸಂಬರಿ ಸಖತ್ ಕಾಂಬಿನೇಷನ್ ಅಲ್ರಿ. ಇದು ಹೆಂಗೆ ಮಾಡಬೇಕು ಅಂಥೇಳಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ನೋಡ್ರಿ ನಾನಿಲ್ಲಿ ಒಂದು ಸಣ್ಣ ಪಾತ್ರೆ, ಒಂದು ಸಣ್ಣ ಬೊಗಣಿ ತೊಗೊಂಡೇನಿ. ಅದ್ರೊಳಗೆ ಬರೀಕ್ ಗಜ್ರಿ ಕಟ್ ಮಾಡಿಕೊಂಡೀನಿ ಫ್ರೆಂಡ್ಸ್. ಒಂದು 3 ಬರೀಕ್ ಕ್ಯಾರೆಟ್ನ ಕಟ್ ಮಾಡಿಕೊಂಡೀನಿ. ಹಾಗೆ ಉಳ್ಳಾಗಡ್ಡಿ 1-2 ಮೀಡಿಯಮ್ ಸೈಜ್ ಬರೀಕ್ ಕಟ್ ಮಾಡಿಕೊಂಡೀನಿ. ಇಲ್ಲಿ ನೋಡ್ರಿ ಹಂಗೆ ಕೊತ್ತಂಬರಿನ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಕೋಸಂಬರಿಗೆ ಏನು ಜಾಸ್ತಿ ಖಾರ ಹತ್ತಲ್ಲ ಫ್ರೆಂಡ್ಸ್, ಹಂಗಂತ ಹೇಳ್ಬಿಟ್ಟು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ತೊಳೆದ್ಬಿಟ್ಟು ಈ ಥರ ಬರೀಕ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರ್ಬೇಕ್ರಿ. ಈಗ ನೋಡ್ರಿ ಇದ್ರೊಳಗೆ ಮೊಸರು ಹಾಕೋತೀವ್ರಿ ಫ್ರೆಂಡ್ಸ್. ನೋಡಿ ಇದು ಗಟ್ಟಿ ಮೊಸರು ಅದನಿ ಫ್ರೆಂಡ್ಸ್. ನಂತರ ನಾವೆಲ್ಲ ಮಿಕ್ಸ್ ಮಾಡ್ಕೊಂಬರ್ರಿ. ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕು ನಮಗೆ ಅಷ್ಟು ಮಾಡ್ಕೋಬೋದ್ರಿ. ಈಗ ಇದ್ರೊಳಗೆ ನೋಡ್ರಿ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕಬೇಕು ಫ್ರೆಂಡ್ಸ್. ನಾವು ಮೊಸರ್ಲಿಂದ ಏನೇ ಮಾಡ್ಲತ್ತರೂ ಅಲ್ಲ ಬೆಳಗಡ್ಡಿ ಪೇಸ್ಟ್ ಇತ್ತು ಅಂದ್ರೆ ಭಾಳ ಸಖತ್ ಟೇಸ್ಟ್ ಜಾಸ್ತಿ ಬರ್ತದ್ರಿ. ಒಂದು ಗಿರ್ದ ಚಮಚದಷ್ಟೇ ಅಲ್ಲ ಬೆಳಗಡ್ಡಿ ಪೇಸ್ಟ್ನ ಹಾಕೊಂಡರ್ರಿ ಇಲ್ಲಿ. ನೋಡ್ರಿ ಮೊಸರು ಎಷ್ಟು ಇತ್ತಲ್ವ ಅಷ್ಟೂ ಹಾಕ್ಲತ್ತಿದ್ದೇವೆ ರೀ. ಯಾಕಂದ್ರೆ ಬಿರಿಯಾನಿ ನಾವು ಸ್ವಲ್ಪ ಜಾಸ್ತಿನೇ ಮಾಡಿದೆವು ಫ್ರೆಂಡ್ಸ್. ಹಂಗಂತ ಹೇಳ್ಬಿಟ್ಟು ಕೋಸಂಬರಿನೂ ಸ್ವಲ್ಪ ಜಾಸ್ತಿನೇ ಬೇಕಲ್ರಿ.
ಬಿರಿಯಾನಿ ಜೊತೆ ಕೋಸಂಬರಿ ಅಂತೂ ಸಖತ್ ಟೇಸ್ಟ್ ಕೊಡ್ತದ. ಈಗ ನೋಡ್ರಿ ನೀರು ನಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕೊಂಡು ಈ ಥರ ಚಂದ ಮಿಕ್ಸ್ ಮಾಡ್ಕೊಂಡು ಬರ್ಬೇಕ್ರಿ. ಅಳಸ್ ಮಾಡಿ ಇನ್ನೂ ಚಂದ ಹಾಕಿ ಇನ್ನೊಂದು ಥೋಡೆ ನೀರು ಹಾಕಿ ಅದು ತಿಳಿನೇ ಇರ್ತದೆ ಜರ ಯಾಕೆ ಗೊತ್ತಿಲ್ಲ ನೋಡ್ರಿ. ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ದೇವು ಅಂದ್ರೆ ಐತ್ರಿ ಕೋಸಂಬರಿ ರೆಡಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಬಿರಿಯಾನಿ ಎಲ್ಲ ರೆಡಿ ಆಗ್ಯದ ಫ್ರೆಂಡ್ಸ್. ಅವರಿಗೆ ಮಟನ್ ಮಾಡಿದೆವ್ರಿ ಗಂಡ್ಸು ಮಕ್ಕಳಿಗೆ ಊಟ ಮಾಡೋರಿಗೆ ಮಟನ್ ಮಾಡಿದೆವು. ನಾವು ಬಲ್ದವ್ರು ಎಗ್ ಬಿರಿಯಾನಿ ಮಾಡ್ಕೊಂಡೆವು ಫ್ರೆಂಡ್ಸ್. ನಾನು ಮಟನ್ ಯಾವ ಥರ ಮಾಡ್ಬೇಕಂತೇಳಿ ನಾನು ವಿಡಿಯೋ ಹಾಕ್ತೀನಿ ರೀ. ಇಲ್ಲಿ ನೋಡ್ರಿ ಎಗ್ ಬಿರಿಯಾನಿ ಎಷ್ಟು ಮಸ್ತ್ ಕಾಣತ್ತದ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ ರೀ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.